ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆಯಾ? ತಿಳ್ಕೊಂಡು ಪಟ್ಟಿದ್ದೀವಿ. ನಾವೊಬ್ಬ ಸರ್ಕಾರಿ ನೌಕರಾಗಿರೋದ್ರಿಂದ ನಮ್ಮ ವರ್ಕ್ ಅವರ್ಸ್ ಅಲ್ಲೇ ಬರೋದ್ರಿಂದ ನನ್ನ ಸರ್ಕಾರದ ನಿಯಮದ ಪ್ರಕಾರ ನಾವು ನೇರವಾಗಿ ಶೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿ ಅದನ್ನ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸ್ನೇಹಿತ ಶಿವಶಂಕರ್ ಚಿಂಚಳಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಮನಿ ಶಾಪಿಂಗಿಗೆ ಸ್ವಾಗತ. ನಮಸ್ತೆ, ನನ್ನ ಹೆಸರು ಶಿವಶಂಕರ್ ಅಂತೇಳಿ. ನಾನು ರೀಸೆಂಟಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಮನಿ ಶಾಪಿಂಗ್ ಅಂತೇಳಿ. ಇದರಲ್ಲಿ ಏನು ಅಂದರೆ ನಾನು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಬಗ್ಗೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದು ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋಕ್ಕೋಸ್ಕರ ಎಲ್ರಿಗೂ ನನ್ನ ನಾಲೆಡ್ಜ್ನ ಶೇರ್ ಮಾಡ್ತಾಯಿದ್ದೀನಿ. ಆ ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈಗ ಅಪ್ರೋಚ್ ಮಾಡ್ತಿರೋ ರೀಸನ್ ಏನು ಅಂತಂದರೆ, ನನಗೆ ಪಬ್ಲಿಕಲ್ಲಿ ಎಲ್ಲ ಸೆಕ್ಟರಲ್ಲಿ ಇರೋಂಥ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಪ್ರೈವೇಟ್ ಎಂಪ್ಲಾಯ್ ಇರ್ಬೋದು, ಬಿಸ್ನೆಸ್ ಮ್ಯಾನ್, ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಫ್ರೀಲ್ಯಾನ್ಸ್ ಆಗಿರ್ಬೋದು, ಯಾವುದೇ ಒಂದು ಕೆಟಗರಿ ಎಲ್ಲರೂ ಅರ್ನ್ ಮಾಡ್ತಾರೆ. ಅವರದ್ದು ಒಪಿನಿಯನ್ ಏನಿರುತ್ತೆ, ಸೇವಿಂಗ್ಸ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ, ಏನಾದರೂ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋಕ್ಕೋಸ್ಕರ ಏನಾದರೂ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ತಿಳ್ಕೊಬೇಕು, ಜನರಿಗೆ ಅವೇರ್ನೆಸ್ ತರಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಒಂದು 4-5 ಕ್ವಶನ್ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಒಪ್ಪಿಗೆ ಇದೆಯಾ? ಅಂತ ಕೇಳ್ಬೋದು. ನಿಮ್ಮ ಹೆಸರು, ನಿಮ್ಮ ವರ್ಕಿಂಗ್ ನೇಚರ್ನ ಏನು ಹೇಳಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನವೀರ್ ಜೋತಾನ್ ಅಂತೇಳಿ. ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕಾ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡ್ತಾಯಿದ್ದೀನಿ. ನೀವು ಗೌರ್ಮೆಂಟ್ ಎಂಪ್ಲಾಯಿ, ನೀವು 9 to 5 ಜಾಬ್ ವರ್ಕ್ ಮಾಡ್ತಾ ಇರ್ತೀರ. ಮಂಡೆಯಿಂದ ಸ್ಯಾಟರ್ಡೇವರೆಗೂ ನಿಮ್ಗೆ ವರ್ಕ್ ಇರುತ್ತೆ. ನೀವು ಇದರಲ್ಲಿ ನೀವು ಮಾಡ್ತಿರೋ ಅರ್ನಿಂಗ್ಸಲ್ಲಿ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಸೇವಿಂಗ್ಸು ಅಥವಾ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾ ಇದ್ದೀರಾ? ನಾನೊಬ್ಬ ಸರ್ಕಾರಿ ಶಾಲಾ ನೌಕರನಾಗಿ ನಮ್ಮ ವ್ಯಾಪ್ತಿಯಲ್ಲಿ ಏನು ಬರ್ತಾಯಿದೆ ಅಂದರೆ, ಒಂದು FD ಮಾಡ್ಬೋದು ನಾವು ನಮ್ಮ ಸ್ಯಾಲ್ರಿಯಲ್ಲಿ, ಅಥವಾ ಆಡಿಗಳನ್ನು ಮಾಡ್ಬೋದು. ಅದ್ರ ಹೊರತಾಗಿ ಅಸೆಟ್ ಮಾಡಲಿಕ್ಕೆ ಅವಕಾಶಗಳಿಲ್ಲ, ಅದು ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಮತ್ತಿನ್ಯಾವುದೇ ಥರನಾದ ಉಳಿತಾಯದ ಆಲೋಚನೆಗಳು ನಮ್ಮ ಹತ್ರ ಇನ್ನೂ ಬಂದಿಲ್ಲ ಅಂತ ನನ್ನ ಭಾವನೆ. ಓಕೆ. ಸೊ ಈಗ ನಿಮಗೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಡಿಫ್ರೆನ್ಸ್ ಗೊತ್ತಾ ನಿಮಗೆ? ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟ್. ಅಲ್ಲ, ಉಳಿತಾಯ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ ಮಾಡಿ ಅದರಿಂದ ಅರ್ನ್ ಮಾಡ್ತಕ್ಕಂಥ ದಾರಿಗಳು ಗೊತ್ತಿಲ್ಲ. ಯಾಕಂತಂದ್ರೆ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಇಲ್ಲಿವರೆಗೂ ಒಂದು ಇನ್ಶೂರೆನ್ಸ್ ತಗೊತಾ ಇದ್ದೀವಿ, ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಬ್ಯಾಂಕಲ್ಲೇ RD ಮಾಡ್ತಾ ಇದ್ದೀವಿ, ಮತ್ತು FD ನಮ್ಮ ಹತ್ರ ಏನು ಉಳಿತಾಯ ಇದೆ ಸಣ್ಣ ಪ್ರಮಾಣದಲ್ಲಿ FDಯನ್ನು ಮಾಡ್ಕೊಂಡು ಅದೇ ನಮಗೆ ಇನ್ವೆಸ್ಟ್ಮೆಂಟ್ ಅಂತ ನಾವು ಭಾವಿಸಿದ್ದೀವಿ. ಓಕೆ. ಸೊ ಇಲ್ಲಿ ಇದು ನೀವು ಇನ್ವೆಸ್ಟ್ಮೆಂಟು, ಸೇವಿಂಗ್ಸು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದೆಲ್ಲ ಮಾಡಿ ಇದೇನಾಗುತ್ತೆ, ಒಂದು ನಿಮಗೆ ಲೈಫಲ್ಲಿ ಸೇಫ್ಟಿ, ಒಂದು ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಬಟ್ ನಿಮಗೆ ಈಗಿನ ಜನ್ರೇಷನಲ್ಲಿ ಫಾಸ್ಟ್ ಗ್ರೋಯಿಂಗ್ ಆಗ್ತದೆ, ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗ್ತದೆ, ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗ್ತದೆ, ಸ್ಕೂಲ್ ಫೀಸ್ ಆಗ್ಬೋದು, ಮನೆ ರೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಜಾಸ್ತಿ ಆಗ್ತದೆ. ನಾವು ಅರ್ನ್ ಮಾಡ್ತಿರೋ ಮನಿ ನಮಗೆ ಸಾಕಾಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಇದು ತುಂಬ ಗ್ರೋ ಆಗ್ತಾ ಇದೆ. ಸೊ ಅದಕ್ಕೆ ನನ್ನ ಕಡೆಯಿಂದ ನಾನು ಏನು ನಾಲೆಜ್ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಫೈನಾನ್ಷಿಯಲಿ ಫ್ರೀಡಮ್ ಅಂದರೆ ನಾವು ಏನಾದರೂ ಒಂದು ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡೋದು. ನಾವು ಆ್ಯಕ್ಟಿವ್ ಜಾಬಲ್ಲಿ ಎಷ್ಟು ಅರ್ನ್ ಮಾಡ್ತೀವಿ ಅದರಷ್ಟೇ ನಮಗೂ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗಬೇಕು. ಅದೇ ಈ ಇನ್ಶೂರೆನ್ಸು ಇದೆಲ್ಲ ಮಾಡಿದರೆ ಇದರಲ್ಲಿ ನಾವು ಪ್ಯಾಸಿವ್ ಇನ್ಕಮು ಮಲ್ಟಿಪ್ಲೈ ಗ್ರೋತು, ಕಾಂಪೌಂಡೆಡ್ ಗ್ರೋತನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಸೇಫ್ಟಿಗೋಸ್ಕರ ಒಳ್ಳೆಯದದು. ಅದಕ್ಕೋಸ್ಕರ ಫೈನಾನ್ಷಿಯಲಿ ಫ್ರೀಡಮ್ಗೋಸ್ಕರ ನೀವು ಮಾಡಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಒಳ್ಳೆಯದು. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆಯಾ ಏನಾದರೂ? ಸ್ಟಾಕ್ ಮಾರ್ಕೆಟು ತಿಳ್ಕೊಂಡು ಪಟ್ಟಿದ್ದೀವಿ, ಹಾಗಾಗಿ ಅಷ್ಟೇ. TVಯಲ್ಲಿ ನೋಡ್ತಾ ಇದ್ದೀವಿ, ಮೊಬೈಲಲ್ಲಿ ನೋಡ್ತಾ ಇದ್ದೀವಿ, ಪೇಪರಲ್ಲೆಲ್ಲ ಓದಿ ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ವರ್ಕ್ ಅವರ್ಸಲ್ಲೇ ಬರೋದ್ರಿಂದ, ನನ್ನ ತಿಳಿದ ಜ್ಞಾನದ ಮಟ್ಟಿಗೆ ವರ್ಕ್ ಅವರಲ್ಲೇ ಈ ಷೇರು ಮಾರುಕಟ್ಟೆ ವ್ಯವಹಾರ ನಡೆಸೋದ್ರಿಂದ ನಾವು ಸರ್ಕಾರದ ನಿಯಮದ ಪ್ರಕಾರ ನಾವು ನೇರವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿ ಅದನ್ನು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅಂತಹ ಆಲೋಚನೆಗಳನ್ನು ನಮ್ಮ ಯಾವುದೇ ಸರ್ಕಾರಿ ನೌಕರರು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಓಕೆ. ಸೊ ಅದು ಒಂದು ನೀವು ಮಾಡೋಕ್ಕೆ ಆಗುತ್ತೆ ಬಿಡುತ್ತೆ, ಅದು ಸೆಕೆಂಡ್ರಿ. ಬಟ್ ಶೇರ್ ಮಾರ್ಕೆಟ್ ನಿಮ್ಗೆ ಏನು ಅನಿಸುತ್ತೆ? ರಿಸ್ಕ್ ಅನಿಸುತ್ತಾ ಅಥವಾ ಈಸಿಯಾಗಿ ಮಾಡ್ಬೋದಾ ಅಥವಾ ನಾಲೆಜ್ ಬೇಕಾ? ಹೇಗೆ ಅನಿಸುತ್ತೆ ನಿಮಗೆ ಅದ್ರ ಬಗ್ಗೆ? ಇಲ್ಲ, ಹೊರಗಿನ ಜನಗಳನ್ನು ನೋಡಿ ತಿಳ್ಕೊಂಡಿದ್ದ ಮಟ್ಟಿಗೆ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಖಾಸಗಿ ಉದ್ಯಮ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಈ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿ ಸಂಪಾದನೆ ಮಾಡಿದ್ದುಂಟು. ಅಷ್ಟೇ ರಿಸ್ಕ್ನೂ ಇದೆ ಅಂತಕ್ಕಂಥ ಮಾತುಗಳನ್ನು ಕೇಳಿದ್ದುಂಟು. ಅಷ್ಟಾಗಿ ನಮಗೆ ಅದರ ಬಗ್ಗೆ ಜ್ಞಾನ ಇಲ್ಲದ ಕಾರಣ ಹಾಗಾಗಿ ನಾವು ಅದರ ಬಗ್ಗೆ ಭಾಳ ಒಲವು ತೋರಿಲ್ಲ. ಓಕೆ, ನಿಮ್ಮ ಸರೌಂಡಿಂಗಲ್ಲಿ
ಇವಾಗ ನೀವು ಹೇಳಿದ ಪ್ರಕಾರ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮ್ಮ ಡಿಪಾರ್ಟ್ಮೆಂಟು ಪರ್ಮಿಷನ್ ಬೇಕಾಗುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ವರ್ಕಿಂಗ್. ಆಮೇಲೆ ನಿಮಗೆ ಇರುವಂಥ ನಾಲೆಜು ನಿಮಗೆ ಏನು ಅನಿಸುತ್ತೆ, ನಿಮಗೆ ಇದರಲ್ಲಿ ಶೇರ್ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ಇರುತ್ತೆ, ದುಡ್ಡು ಜಾಸ್ತಿ ಹಾಕಬೇಕಾಗುತ್ತೆ, ಅದರಲ್ಲಿ ಕಳ್ಕೊಳ್ಬೋದು, ಗ್ರೋತ್ ಆಗ್ಬೋದು, ಎರಡೂ ಚಾನ್ಸಸ್ ಇರುತ್ತೆ. ಸೊ ನಾನು ನಿಮಗೆ ಎರಡೂ ಒಂದು ಪ್ರಾಬ್ಲಮ್ನ ಒಂದು ಸರಳ ವಿಧಾನವಾಗಿ ನಾನು ನಿಮಗೆ ಸಾಲ್ವ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸರಳ ವಿಧಾನವಾಗಿ ಒಂದು, ನಿಮಗೆ ನಿಮ್ಮ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನೇ ನಿಮ್ಮ ಮನೆಯವರು ಏನಾದರೂ ಹೌಸ್ ವೈಫ್ ಇದ್ದಾರೆ ಅಥವಾ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಅವ್ರ ಥ್ರೂ ನೀವು ಗೈಡೆನ್ಸ್ ಮಾಡಿ ಹೀಗೆ ಮಾಡ್ಬೋದು, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ವೀಕೆಂಡಲ್ಲಿ ಅಥವಾ ಸಂಜೆ ಯಾವಾಗಾದರೂ ಬರೀ ಜಸ್ಟ್ ನಾಲೆಜ್ ಕೊಟ್ಟು, ಬಟ್ ವರ್ಕಿಂಗ್ ಅವರ್ಸಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಶೇರ್ಸ್ ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ. ಆಮೇಲೆ ಇದು ಒಂದು. ಆಮೇಲೆ ನಿಮಗೆ ನಾಲೆಜ್ ಇದರಲ್ಲಿ ತುಂಬ ಬೇಕಾಗಿಲ್ಲ, ನೀವು ದಿನ ಬಳಕೆಯಲ್ಲಿ ಯೂಸ್ ಮಾಡೋಂಥದ್ದಾಗಲಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ, ಪೇಸ್ಟ್ ಯೂಸ್ ಮಾಡ್ತೀರಾ, ಸೋಪ್ ಯೂಸ್ ಮಾಡ್ತೀರಾ, ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ತೀರಾ ಅಡುಗೆಗೆ, ನೀವು ಬಟ್ಟೆಗಳು ಯೂಸ್ ಮಾಡ್ತೀರಾ, ನೀವು ಕಾರ್ ಯೂಸ್ ಮಾಡ್ತೀರಾ, ಟಿ ವಿ ಯೂಸ್ ಮಾಡ್ತೀರಾ, ಬೈಕ್ ಯೂಸ್ ಮಾಡ್ತೀರಾ. ಈ ಬಳಕೆ ದಿನ ಬಳಕೆ ಕಂಪ್ನಿಗಳು ಯಾವುದಿದು ಕಂಪ್ನಿ, ಈ ಪ್ರಾಡಕ್ಟ್ ಯಾವ ಕಂಪ್ನಿ ಜನರೇಟ್ ಮಾಡೋದು, ಅದ್ರದ್ದು ಶೇರ್ ಪ್ರೈಸ್ ಎಷ್ಟಿದೆ, ಈ ಥರ ನೀವು ಸಿಂಪಲ್ ಆಗಿ ಒಂದು ಸರಳ ವಿಧಾನದಲ್ಲಿ ನೀವು ಕಂಪ್ನಿಗಳನ್ನು ಚೂಸ್ ಮಾಡಿ, ಆಮೇಲೆ ನಿಮಗೆ ಬರೀ 100ರಿಂದ 500 ರೂಪಾಯಿವರೆಗೂ ನಿಮ್ಮ ಅಕೌಂಟಿಂದ ಮಂತ್ಲಿ ಆಗಲಿ ವೀಕ್ಲಿ ಆಗಲಿ ನಿಮಗೆ ಯಾವುದು ಫ್ರೀಕ್ವೆನ್ಸಿ ಒಳ್ಳೇದು ಅನಿಸುತ್ತೆ, ಮೇ ಬಿ ನಿಮಗೆ ಸ್ಯಾಲ್ರಿ ಬಂದಮೇಲೆ ಆಗಲಿ, ಅವ್ರು ಏನಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಸ್ವಲ್ಪ ಅಮೌಂಟ್ ಬಂತಂದ್ರಾಗಲಿ 100ರಿಂದ 500 ರೂಪಾಯಿ ಆದರೂ ಸ್ಟಾರ್ಟ್ ಮಾಡಿ ನಿಧಾನಕ್ಕಾಗಿ ಒಂದು ಸ್ಟಾಕ್ನ ಬೈ ಮಾಡೋದು. ನೀವು ನಾ ಗೋಧಿ ಹಿಟ್ಟು ಅಂತ ಹೇಳಿದೆ, ಗೋಧಿ ಹಿಟ್ಟು ಯಾರು ಜನರೇಟ್ ಮಾಡ್ತಾರೆ? ಆಶೀರ್ವಾದ್ ಗೋಧಿ ಹಿಟ್ಟು ತುಂಬ ಫೇಮಸ್, ಎಲ್ಲರೂ ಜಾಸ್ತಿ ಯೂಸ್ ಮಾಡೋದು. ITC ಕಂಪ್ನಿ. ಈಗ ITC ಕಂಪ್ನಿ ಎಷ್ಟಿದೆ? 300-350 ರೂಪಾಯಿ ಇದೆ. ಸೊ ಅದನ್ನು ಒಂದು ಕಂಪ್ನಿನ ಒಂದು ಬೈ ಮಾಡೋದು. ಆ ಥರ ಇದು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದನ್ನು ಅಡ್ವೈಸ್ ಮಾಡ್ತಾ ಇಲ್ಲ. ಆ ಥರ ಬೇರೆ ಬೇರೆ ಕಂಪ್ನಿಗಳು 100 ರೂಪಾಯಿ ಶೇರ್ ಇದೆ, 500 ರೂಪಾಯಿ ಶೇರ್ ಇದೆ, 200 ರೂಪಾಯಿ ಶೇರ್ ಇದೆ, 1000, 5000, 10,000 ರೂಪಾಯಿ ಶೇರ್ ಇದೆ. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಏನಂತಂದರೆ ನಮಗೆ ನಮ್ಮ ಇದರಲ್ಲಿ ಬಜೆಟಲ್ಲಿ ಬರುವಂಥ ಕಂಪ್ನಿಗಳು ಒಳ್ಳೆ ಕಂಪ್ನಿಗಳು, ಫಂಡಮೆಂಟಲಿ ಒಳ್ಳೆ ಕಂಪ್ನಿಗಳು, ನಮಗೆ ರೆಗ್ಯುಲರ್ ಆಗಿ ಕಂಪ್ನಿಗಳನ್ನು ಯೂಸ್ ಮಾಡೋಂಥದ್ದು. ಆ ಥರ ಕಂಪ್ನಿಗಳನ್ನು ಯೂಸ್ ಮಾಡಿದರೆ ಈ ಥರ ನಿಧಾನಕ್ಕೆ ಇನ್ವೆಸ್ಟ್ಮೆಂಟ್ ಆದರೆ ನಿಮಗೆ ಲಿಕ್ವಿಡಿಟಿ ಡಿಮ್ಯಾಟ್ ಅಕೌಂಟ್ ಆಗುತ್ತೆ, ನಿಮಗೆ ಯಾವಾಗ ಬೇಕಾದರೂ ದುಡ್ಡು ತೆಗಿಬೋದು, ನಿಮಗೆ ಇನ್ಫ್ಲೇಷನ್ ಬೀಟ್ ಆಗುತ್ತೆ ಲಾಂಗ್ ಟರ್ಮಲ್ಲಿ ಇಟ್ಟರೆ, ಯಾಕಂದರೆ ಕಾಂಪೌಂಡೆಡ್ ಗ್ರೋತ್ ಆಗುತ್ತೆ. ಆಮೇಲೆ ನಿಮಗೆ ಅದರಲ್ಲಿ ಇರೋಂಥ ಬೆನಿಫಿಟ್ಗಳು, ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ, ಡಿವಿಡೆಂಡ್ ಬರುತ್ತೆ, ಆ ಕಂಪ್ನಿ ಎಷ್ಟು ಗ್ರೋತ್ ಆಗುತ್ತೆ ಅದು ನಿಮಗೆ ಡಿವಿಡೆಂಡ್ ಬರುತ್ತೆ. ಈ ಥರ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಸ್ವಲ್ಪನೇ ಹಾಕಿ, ನಿಮಗೆ ಮ್ಯೂಚುವಲ್ ಫಂಡ್ ಥರ ಕಂಪ್ಲೀಟ್ ಎವ್ರಿ ಮಂತ್ ನೀವು ಫಿಕ್ಸಾಗಿ ಕೊಡಲೇಬೇಕು ಅಂತ ಏನು ನಿಮಗೆ ನಿಕ್ಕಟ್ಟಿರಲ್ಲ. ಬೇರೆ ಯಾವುದು ನಿಮ್ಗೆ ಏನು ಫೈನ್ ಹಾಕೋದಿಲ್ಲ, ಏನು ಹಾಕಲ್ಲ. ನಿಮಗೆ ಈ ವಾರ ಇದೆ, ಇವತ್ತಿದೆ, ಇವತ್ತು ಹಾಕೋದು. ಅದು 2 ತಿಂಗಳ ಬಿಟ್ಟಾಗಲಿ 3 ತಿಂಗಳ ಬಿಟ್ಟಾಗಲಿ ದುಡ್ಡು ಬಂದಿದೆ ಅವಾಗ ಹಾಕ್ಬೋದು. ನಿಮಗೆ ಅಮೌಂಟ್ ಇಷ್ಟೇ ರಿಸ್ಟ್ರಿಕ್ಷನ್ ಇರಲ್ಲ. 100 ರೂಪಾಯಿ ಇದೆ 100 ರೂಪಾಯಿ ಹಾಕಿ, 500 ರೂಪಾಯಿ ಇದೆ 500 ರೂಪಾಯಿ, 10,000 ಇದೆ 10,000 ಹಾಕಿ. ನಿಮಗೆ ಈ ಥರ ಒಂದು ಬೆನಿಫಿಟ್ಸ್ ಇರುತ್ತೆ. ಈ ವಿಧಾನ ಹೇಗೆ ಅನಿಸುತ್ತೆ ಸರ್ ನಿಮಗೆ? ಖಂಡಿತ ತಿಳಿದ ಮಟ್ಟಿಗೆ ಒಂದು ಹೊಸ ಇನ್ವೆಸ್ಟ್ ಮಾಡಲಿಕ್ಕೆ ಹೊಸ ದಾರಿ ಅಂತ ನಾನು ಕಂಡುಕೊಂಡಿದ್ದೀನಿ. ನಾವು ನೇರವಾಗಿ ನೌಕರಾಗಿರೋದ್ರಿಂದ ಇನ್ವೆಸ್ಟ್ ಮಾಡದೇ ಇದ್ದರೂ ಸಹ ನಮ್ಮ ಕುಟುಂಬಸ್ಥರು ಹೌಸ್ ವೈಫ್ ಆಗಿರೋದ್ರಿಂದ ಮತ್ತು ನಮ್ಮಂಥ ಅನೇಕ ನೌಕರಸ್ಥರ ಡಿಪೆಂಡ್ಸು ಸಹ ಹೌಸ್ ವೈಫ್ ಆಗಿರೋದ್ರಿಂದ ಅವ್ರಿಗೂ ಸಹ ಒಂದು ಮುಂದಿನ ದಿನಮಾನಕ್ಕೆ ಆರ್ಥಿಕ ಭದ್ರತೆಗೋಸ್ಕರ ಸರಳವಾಗಿ ನೀವೇನು ಹೇಳ್ಕೊಟ್ಟಿದ್ದೀರಿ ಆ ಥರದಲ್ಲಿ ಇನ್ವೆಸ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ನಾವು ಸಹ ನಮಗೆ ಒಂದು ಆರ್ಥಿಕ ಭದ್ರತೆ ಸಿಗುತ್ತೆ ಅಂತಕ್ಕಂಥ ಒಂದು ಆಲೋಚನೆಯನ್ನು ಈಗೇನು ನೀವು ತುಂಬಿದಿರಿ ಅದು ನಮಗೆ ಬಹಳ ಸಹಕಾರಿ. ಮತ್ತು ಅದೇ ಒಂದು ಪ್ರಯತ್ನದಲ್ಲಿ ಸಹ ನಾವು ಮುಂದಿನ ದಿನಮಾನಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಧನ್ಯವಾದ ಸರ್. ನಿಮ್ಮ ಈ ಪಾಸಿಟಿವ್ ರೆಸ್ಪಾನ್ಸು ತುಂಬ ಖುಷಿ ಕೊಡ್ತು ಸರ್ ನಮಗೆ. ಇವರು ಹೇಳಿರೋ ಹಾಗೆ ಇವರು ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಇವ್ರ ವೈಫ್ ಥ್ರೂನೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇವರು ಬೇರೆ ಡಿಪಾರ್ಟ್ಮೆಂಟ್, ಈವನ್ ಟೀಚರ್ ಡಿಪಾರ್ಟ್ಮೆಂಟ್ ಅಲ್ಲದೆ ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರಲಿ, ಅವರಾಗಲಿ ಪ್ರೈವೇಟ್ ಜಾಬಲ್ಲಿ ಇರೋರಿಗೂ ಆ ಪ್ರಾಬ್ಲಮ್ ಇರುತ್ತೆ, ಟೈಮ್ ಕನ್ಸ್ಟೆಂಟ್ ಇರುತ್ತೆ. ಬಿಸ್ನೆಸ್ ಮಾಡೋರಿಗೂ ಏನಾದರೂ ಟೈಮ್ ಕನ್ಸ್ಟೆನ್ಸ್ ಇರುತ್ತೆ ಅಂತಂದರೆ ಈ ಸರಳ ವಿಧಾನ ನಿಜವಾಗ್ಲೂ ತುಂಬ ವರ್ಕೌಟ್ ಆಗುತ್ತೆ. ಡಿಸಿಪ್ಲಿನಿಂದ, ಅಂದರೆ ನಾವು ಡಿಸಿಪ್ಲಿನನ್ನು ಬೆಳೆಸಬೇಕು. ನಾವು ಬೆಳೆಸ್ಕೊಂಡ್ವಿ ಅಂದರೆ ನಮ್ಮ ಮಕ್ಕಳಿಗೆ ಬೆಳೆಸ್ಬೋದು. ಯಾಕಂದರೆ ತಲಾಂತರದಿಂದ ಎಲ್ಲರೂ ಉಳಿತಾಯ ಮಾಡಿ ಅಂತ ಹೇಳ್ತಾರೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಲ್ಲ. ಅದನ್ನು ನಾವು ಈಗ ಕಲಿತಾ ನಾವು ಕಲಿತು ನಮ್ಮ ಮಕ್ಕಳಿಗೂ ಕಲಿಸ್ಬೋದು. ಈಗ ನಾನು ಒಂದು ಕಾನ್ಸೆಪ್ಟ್ ಹೇಳಿರೋದನ್ನು ಒಂದು ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಹೇಳಿದ್ದೀನಿ. ನಿಮಗೆ ಇನ್ನೂ ತುಂಬ ಬೇರೆ ಬೇರೆ ಅವರೇಜಿಂಗ್ ಮಾಡೋದು ಹೇಗೆ, ಅದನ್ನು ಬೇಗ ನಾವು ಪಾಸಿಟಿವ್ಗೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋದನ್ನು
ನಾನು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಬೇರೆ ಬೇರೆ ಶೇರ್ಗಳನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ಎಲ್ಲ ಕಂಟೆಂಟ್ಗಳನ್ನು ನನ್ನ ಮನಿ ಶಾಪಿಂಗ್ ಚಾನಲಲ್ಲಿ ನಾನು ಕಂಟೆಂಟ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಿಮ್ಮ ಡಿಪಾರ್ಟ್ಮೆಂಟಲ್ಲಿರೋಂಥ ಎಂಪ್ಲಾಯೀಸಿಗೂ ಅವ್ರಿಗೆ ಹೇಳಿ ಈ ಥರ ಡಿಮೇಟ್ ಅಕೌಂಟು ಕ್ರಿಯೇಟ್ ಮಾಡ್ಕೊಳ್ಳಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವ್ರ ಕಂಟೆಂಟನ್ನು ವಾಚ್ ಮಾಡಿ, ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ, ನಿಮ್ಮ ಹಣಕಾಸಿನ ಭದ್ರತೆ ಮಾಡ್ಕೊಳ್ಳಿ. ಇವಾಗಿನ ಪೀಳಿಗೆಯಲ್ಲಿ ನಾವು ಮುಂದಿನ 5 ವರ್ಷ 10 ವರ್ಷದಲ್ಲಿ ಹೇಗೆ ನಮ್ಮ ಫೈನಾನ್ಸ್ ನಾವು ಹೇಗಿರಬೇಕು, ನಾವು ಹಣಕಾಸಿನಲ್ಲಿ ನಮಗೂ ಅದರಲ್ಲಿ ಒಂದು ಸ್ವತಂತ್ರ ಬೇಕು. ಬರೀ ನಮಗೆ ಲಿವಿಂಗಲ್ಲಿ ನಮಗೆ ಓಡಾಡೋದ್ರಲ್ಲಿ ಸ್ವತಂತ್ರ ಅಲ್ಲ, ಹಣಕಾಸಿನಲ್ಲೂ ಸ್ವತಂತ್ರ ಇರಬೇಕು ಅನ್ನೋದನ್ನು ನಾನು ಈಗ ಅವೇರ್ನೆಸ್ ತರ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದುಡ್ಡಿದೆ. ನಾವು ನಾಲೆಜಿಂದ ಪೇಷನ್ಸಿಂದ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದರೆ ಅದರಲ್ಲಿ ಬರುವಂಥ ಇನ್ಕಮ್ಮು ಬೇರೆ ಯಾವ ಇನ್ವೆಸ್ಟ್ಮೆಂಟಲ್ಲೂ ಬರಲ್ಲ. ಸೊ ಹಾಗಾಗಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದಗಳು ಈ ಒಂದು ಕಂಟೆಂಟ್ನ ವಾಚ್ ಮಾಡಿದ್ದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಂಟೆಂಟಲ್ಲಿ.